ವೀಕ್ಷಕರೇ, ಸೀರಿಯಲ್ ಗುರು ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ. ದಿನ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ಏನಾಗುತ್ತೆ ಎಂಬುದನ್ನು ನಮ್ಮ ಚಾನಲಲ್ಲಿ ನೋಡ್ಬೋದಾಗಿದೆ. ವೇದ ಮತ್ತು ವಿಕ್ರಮ್ ಮನೆಯಲ್ಲಿರ್ತಾರೆ. ಆಗ ನಿನ್ನೆ ನಡೆದ ಘಟನೆಯನ್ನು ವಿಕ್ರಮ್ ಹೇಳ್ತಿರ್ತಾನೆ. ಆಗ ಹೇಳಿದ ತಕ್ಷಣ ವೇದಗಳು ಹೇಳ್ತಾಳೆ, ಏನಾಗಲ್ಲ ಗುಂಡ, ಎಲ್ಲ ಸರಿ ಹೋಗುತ್ತೆ, ನೀನು ಸಮಾಧಾನ ಪಟ್ಕೋ ಅಂತ ಹೇಳ್ತಾಳೆ. ನಂತರ ವಿಕ್ರಮ್ ಹೇಳ್ತಾನೆ, ನಮ್ಮಪ್ಪ ಫಸ್ಟಿಗೆ ಅನುಬಂಧ ನಾವು ಹೆಂಗಿದ್ವಿ, ಈಗೆಲ್ಲ ಸಂಬಂಧ ಎಲ್ಲ ಬೆಸೆಯುತ್ತಾ ಎಲ್ಲ ಹಾಳಾಗಿದೆ ಅಂತ ದುಃಖದಿಂದ ವೇದಳಿಗೆ ಹೇಳ್ತಿರ್ತಾನೆ. ನಂತರ ವಿಕ್ರಮ್ ಹೇಳ್ತಾನೆ ವೇದಳಿಗೆ, ಒಂದು ಘಟನೆಯಿಂದ ನನ್ನ ಲೈಫ್ ಹಿಂಗಾಗ್ಬಿಡ್ತಲ್ಲೇ ಅಂತ. ಅವತ್ತೇನ್ರ ನಾನು ಕಾಲೇಜ್ಗೆ ಏನಾರ ಹೋಗ್ಲಿಲ್ಲಿದ್ರೆ ಇವತ್ತು ನಾನು ಆರಾಮಾಗಿ ನಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ತಿದ್ದೆ ಅಂತ ವಿಕ್ರಮ್ ವೇದಳಿಗೆ ಹೇಳ್ತಾನೆ. ನಂತರ ವೇದಳು ಕೇಳ್ತಾಳೆ, ಅವತ್ತು ನಡೆದ ಘಟನೆ ಆದರೂ ಏನು, ಅದರಿಂದ ಏನಾಯಿತು, ಅದು ಅಷ್ಟು ಘನಘೋರವಾಗಿತ್ತಾ ಅಂತ ಹೇಳು ಅಂತ ವೇದ ವಿಕ್ರಮ್ಗೆ ಹೇಳ್ತಾಳೆ. ನಂತರ ವೇದಳು ಹೇಳ್ತಾಳೆ, ಗುಂಡ ಅವರಿಗೆ ದುಡ್ಡು ಕೊಡೋಣ, ಆಮೇಲೆ ಏನಾಗುತ್ತೋ ನೋಡೋಣ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಗುಂಡ ಹೇಳ್ತಾನೆ, ಅವ್ರು ಇಸ್ಕೊಳಲ್ಲ ಅಂತ ಹೇಳ್ತಾರೆ. ನಮ್ಮ ಭಾವನೆಗಳು ಕೂಡ ಅರ್ಥ ಆಗಲಿ ಅಂತ ವೇದಳು ಹೇಳ್ತಾಳೆ. ಹೊಸು ಬರ್ತಾಳೆ. ಹೊಸು ಬಂದ ಎಲ್ಲರಿಗೆ ಟೀಯನ್ನು ಕೊಡ್ತಾ ಹಾಗೆ ಅವ್ರ ಮಾವಗೊಂದು ಟೀ ಕೊಟ್ಟು ಕೇಳ್ತಾಳೆ. ಅದಕ್ಕೋಸ್ಕರ, ಇಲ್ಲ ಮಾವ, ನಾನು ಮನೇಲಿ ಅಡಿಗೆ ಕೆಲಸ ಮನೆ ಕೆಲಸ ಮುಗಿದ್ಮೇಲೆ ಆರಾಮಾಗಿರ್ತೀನಿ, ಯಾವುದಾದ್ರೂ ಕೆಲಸ ಕೂಡ ಹೋಗ್ತೀನಿ ಅಂತ ಹೇಳ್ತಾಳೆ. ನಂತರ ಪಕ್ಕದಲ್ಲಿರೋ ಗಾರ್ಮೆಂಟ್ಸ್ಗೆ ಹೋಗಿ ಕೆಲಸ ಮಾಡ್ತೀನಿ, ನಿಮ್ಮ ಒಬ್ಬರ ಸಂಪಾದನೆಯಿಂದ ಮನೆಯನ್ನು ಹೊರಲು ತುಂಬ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಹೋಗ್ತೀನಿ ಅಂತ ಅವ್ರ ಮಾವ ಜಗನ್ನಾಥ್ ಮೇಸ್ಟ್ರಿಗೆ ಹೇಳ್ತಾಳೆ. ಆ ನಂತರ ಜಗನ್ನಾಥ್ ಮೇಸ್ಟ್ರು ಹೇಳ್ತಾರೆ, ನೀನು ಹೋಗ್ತೀಯನಮ್ಮ ಅಂತ ಹೇಳ್ತಾರೆ. ನಂತರ ನೋಡು ಜಯ, ನಮ್ಮ ಸೊಸೆ ಅಂದರೆ ಹೆಂಗಿರಬೇಕು ಅಂತ ಹೇಳ್ತಾನೆ. ನಂತರ ಹೊಸು ಗಂಟ ಬೆಂಕಿ ಹೇಳ್ತಾನೆ, ಇಲ್ಲಮ್ಮ ಹೊಸು, ನೀನು ಈ ರೀತಿ ಕೆಲ್ಸಕ್ಕೆ ಹೋಗಬೇಡ, ನಾನು ಸುಮ್ಮನೆ ಕೂತಿಲ್ಲ, ನಾನು ಕೆಲಸಕ್ಕೋಸ್ಕರ ಅಲೆದಾಡ್ತೀನಿ, ಅದರಲ್ಲಿ ಕೆಲಸ ಸಿಕ್ತಿನ ಮೇಲೆ ನಾನು ಹೋಗ್ತೀನಿ ಬಿಡು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಹೊಸು ಹೇಳ್ತಾಳೆ, ನಿನಗೆ ಸಿಕ್ಕಿದ ಮೇಲೆ ನಾನು ಬಿಡ್ತೀನಿ ಬಿಡ್ರಿ ಅಂತ ಹೇಳ್ತಾಳೆ. ನಂತರ ವಿಕ್ರಮ್ ಹೇಳ್ತಾನೆ, ಅದೇಮ್ಮ ನೀವು ಹೋಗ್ಬೇಡ್ರಿ, ಯಾಕಂದರೆ ಮನೆಯಲ್ಲಿ ಗಂಡಸರಿರುವಾಗ ಹೆಣ್ಮಕ್ಳಿಗೆ ಅಂತ ಹೇಳ್ತಾನೆ. ನಂತರ ಅವನ ಜಾಬಿಂದ ದುಡ್ಡು ತೆಗೆದು ಕೊಡ್ತಾನೆ, ತಗೊಳಮ್ಮ ಇಟ್ಕೊಳ್ರಿ ಅಂತ. ಅದಕ್ಕೋಸ್ಕರ ಜಗನ್ನಾಥ್ ಮೇಸ್ಟ್ರು ಹೇಳ್ತಾರೆ, ಹೊಸು, ಹೊರಗಿನವ್ರು ಯಾರು ನಮಗೆ ದುಡ್ಡು ಕೊಡಬೇಕು ಅಂತ ಜಗನ್ನಾಥ್ ಮೇಸ್ಟ್ರು ಜಯಗೆ ಹೇಳ್ತಾರೆ. ನಂತರ ವೇದಳು ಹೇಳ್ತಾಳೆ, ತಗೊಳ್ರಿ ಮಾವ, ಯಾಕಂದರೆ ಕಷ್ಟ ಸಮಯದಲ್ಲಿ ಮಗ ಕೆಲಸ ಮಾಡಬೇಕು, ಅವನು ನಿಮ್ಮ ಮಗನೇ ಹೊರತು ಬೇರೆ ಯಾರು ಹೊರಗಡೆ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಜಯ ನಮಗೆಲ್ಲ ಬೇಡ ಅಂತ ಜಗನ್ನಾಥ್ ಮೇಸ್ಟ್ರು ಹೇಳ್ತಾರೆ. ನಂತರ ವಿಕ್ರಮ್ ಹೇಳ್ತಾನೆ, ನಾನೇನು ತಪ್ಪು ಮಾಡಿದ್ದೀನಪ್ಪ ಅಂತ. ಅದಕ್ಕೋಸ್ಕರ ಜಗನ್ನಾಥ್ ಮೇಸ್ಟ್ರು ಹೇಳ್ತಾರೆ, ನೀನು ಮಾಡಿರೋ ತಪ್ಪು ಅಂತಿದ್ದಲ್ಲಪ್ಪ, ಮುಂದೆ ಕಾಣ್ತಿದ್ದಲ್ಲ ಹೆಣ್ಣು ರೂಪವಾಗಿ ಸಾಕ್ಷಿನ ಮದುವೆ ಬಂದಿದೆಯಲ್ಲ, ಅದು ಎಷ್ಟು ದೊಡ್ಡ ತಪ್ಪು ಗೊತ್ತಾ ಅಂತ ತುಂಬ ಕೋಪದಿಂದ ಹೇಳ್ತಾನೆ. ನಂತರ ವಿಕ್ರಮ್ ವೇದಳಿಗೆ ಪ್ರೀತಮ್ ಫೋನ್ ಮಾಡ್ತಾನೆ. ಪ್ರೀತಮ್ ಫೋನ್ ಮಾಡಿ ಕೂಡ ವೇದ ಹೇಳ್ತಾಳೆ, ಯಾಕೆ ಪ್ರೀತಮ್ ಫೋನ್ ಮಾಡ್ತಿದ್ದಾನೆ ಅಂತ. ಫೋನ್ ಎತ್ತಿ, ಏನು ಪ್ರೀತಮ್ ಹೇಗಿದೆ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಚೆನ್ನಾಗಿದೆ ನೀನು ಅಂತ ಕೇಳ್ತಾರೆ. ನಂತರ ಮದುವೆ ಮಾಡ್ಬೋದಿಂದ ನೆಗ್ ಬಂದುಬಿಟ್ಟೆ, ಒಂದು ಕೂಡ ಥ್ಯಾಂಕ್ಸ್ ಅಂತ ಹೇಳಲಿಲ್ಲ ಅಂತ ಹೇಳ್ತಾಳೆ. ಇರಲಿ ಬಿಡು ಅಂತ ಪ್ರೀತಮ್ ಹೇಳ್ತಾನೆ. ನಂತರ ಅದರಿಂದ ನಿಮ್ಮ ಭಾಳ ಬೇಜಾರಾಯಿತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನನ್ನ ಬೆಸ್ಟ್ ಫ್ರೆಂಡಿಗೋಸ್ಕರ ಅಷ್ಟು ಕೂಡ ಮಾಡಿದ್ರಿ ಏನು ಅಂತ ಹೇಳ್ತಾರೆ. ನಂತರ ಪ್ರೀತಮ್ ವೇದಳಿಗೆ ಹೇಳ್ತಾಳೆ, ನೋವಾಯಿತು ಕಣೆ, ಆಕ್ಸಿಡೆಂಟ್ ಆಗಿಬಿಡ್ತು, ಆಕ್ಸಿಡೆಂಟ್ ಆದ ಕೂಡ ಒಂದು ಬೆಕ್ಕು ಬಂತು, ಅದಕ್ಕೋಸ್ಕರ ಆಕ್ಸಿಡೆಂಟ್ ಆಗಿ ಬಿದ್ದುಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವೇದಳು, ನೀವು ಯಾವಾಗಲೂ ತಾನೇ ಕಾರ್ ಓಡಿಸೋದು, ಸುಳ್ಳು ಹೇಳೋಕೆ ಕೂಡ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪ್ರೀತಮ್ ನಗ್ತಾನೆ. ಯಾವ ಆಸ್ಪತ್ರೆಯಲ್ಲಿ ಇದ್ದೀರಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಹತ್ರ ಇದೆಯಲ್ಲ ಆ ಆಸ್ಪತ್ರೆ ಇದ್ದೀನಿ ಅಂತ ಪ್ರೀತಮ್ ಹೇಳ್ತಾನೆ. ಈಗ ಕೂಡಲೇ ಬಂದಿ ಅಂತ ವೇದ ಪ್ರೀತಮ್ಗೆ ಹೇಳ್ತಾಳೆ. ನಂತರ ಆ ಕೂಡಲೇ ಪ್ರೀತಮ್ ಹತ್ರ ವೇದಳು ಬರ್ತಾಳೆ. ವೇದ ಬಂದು, ಏನು ಪ್ರೀತಮ್ ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳ್ತಾಳೆ. ನಂತರ ನಿಮಗೆ ಎನರ್ಜಿ ಬರುತ್ತಂದು ಎಳ್ಗಾಯಿ ನೀರು ಬಂದು ಕೊಡ್ತಾಳೆ. ಅವನಿಗೆ ಪ್ರೀತಮ್ ಬೇಕಂತಾನೆ ಹಿಡ್ಕೊಳಕ್ಕಾಗಲ್ಲ ಅಂತ ಆ್ಯಕ್ಟಿಂಗ್ ಮಾಡ್ತಾನೆ. ಆ್ಯಕ್ಟಿಂಗ್ ಮಾಡಿದ ತಕ್ಷಣ ಇಷ್ಟಕ್ಕೊಂದು ಸುಸ್ತಾಗಿದ್ದೀರಾ ಪ್ರೀತಮ್ ಅಂತ ವೇದಳು ಪ್ರೀತಮ್ಗೆ ಎಳ್ನೀರನ್ನು ಕುಡಿಸ್ತಾಳೆ. ನಂತರ ಸುಳ್ಳು ಹೇಳ್ತಾ, ನನಗೆ ರೋಡಿಗೆ ಬಂದು ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. ಯಾರು ಹೊಡೆದ್ರು, ನಾನು ವಿಕ್ರಮ್ ಹೇಳಿ ಹೊಡಿಸ್ತೀನಿ. ಅದಕ್ಕೆ ಪ್ರೀತಮ್ ಹೇಳ್ತಾನೆ, ನಾನು ನಿನಗೆ ಹೇಳಲ್ಲ ಅಂತ ಹೇಳಿದ್ದು ಅಂತ ಹೇಳ್ತಾನೆ. ನಂತರ ವೇದಳು ಕೇಳ್ತಾಳೆ, ನೀನು ಕಾಮಿಡಿ ಮಾಡ್ತಿದ್ದೆ, ಜೋಕ್ ಮಾಡ್ತಿದ್ದೆ ಏನಂತ ಕೇಳ್ತಾಳೆ. ನಾನ್ಯಾಕೆ ಜೋಕ್ ಮಾಡಮ್ಮ, ನಿಜವಾಗ್ಲು ಅಂತ ಪ್ರೀತಮ್ ಹೇಳ್ತಾನೆ. ನಂತರ ಪ್ರೀತಮ್ ವೇದಳಿಗೆ ಹೇಳ್ತಾನೆ,
ನಿಮ್ಮ ಗಂಡ ವಿಕ್ರಮ್ ಫೋನ್ ಮಾಡಿ ಕರೆದಿದ್ದ ಮೀಟ್ ಮಾಡೋಕ್ಕೋಸ್ಕರ. ಅದಕ್ಕೋಸ್ಕರ ನಾನು ಹೋಗಿದ್ದೆ. ಹೋದಾಗ ಏನು ಅಂತ ಕೇಳ್ದಿದ್ದೇನೆ ಸುಮ್ಮನೆ ಅಟ್ಯಾಕ್ ಮಾಡಿ ಹೊಡೆದ್ಬಿಟ್ರು. ನಂತರ ಎದಕ್ಕೆ ಹೊಡೆದ್ರಿ ಅಂತ ಕೇಳೋಕ್ಕೋಸ್ಕರನೂ ಬಿಡಲಿಲ್ಲ ಅಂತ ಸುಳ್ಳು ವೇದಾಳಿಗೆ ಹೇಳ್ತಾಳೆ. ಪ್ರೀತಮ್ ಆ ಮಾತಿಗೆ ವೇದಾಳು ತುಂಬ ಅಳ್ತಾ ಹೇಳ್ತಾಳೆ, ಅದಕ್ಕೋಸ್ಕರ ನೀನು ಇದೇ ಸಣ್ಣ ವಿಷಯಕ್ಕೆ ಜಾಸ್ತಿ ತೀರಾ ದೊಡ್ಡ ವಿಷಯ ಮಾಡಬೇಡ ಅಂತ ಹೇಳ್ತಾಳೆ. ನಂತರ ಪ್ರೀತಮ್ ವೇದಾಳಿಗೆ, ನೀನು ಮೊದಲು ಕೋಟೆ ರಾಜನಿಂದ ನಿನ್ನ ಗಂಡನ ನೀನು ರಕ್ಷಿಸು, ಆದ್ದರಿಂದ ನಿನ್ನ ಗಂಡ ತಾನಾಗಿ ತಾನೇ ರೌಡಿಸಮ್ ಬಿಡ್ತಾನೆ ಅಂತ ಹೇಳ್ತಾಳೆ. ನಂತರ ಪ್ರೀತಮ್ ಹೇಳ್ತಾನೆ, ನೀನು ಮತ್ತು ವಿಕ್ರಮ್ನನ್ನು ಒಟ್ಟಿಗೆ ನೋಡೋಕೆ ತುಂಬ ಇಷ್ಟ ಅಂತ ಒಳಗೊಂದು ಇಟ್ಕೊಂಡು ಹೊರಗಡೆ ಒಂದು ರೀತಿಯಲ್ಲಿ ಮಾತಾಡ್ತಾ ಇರ್ತಾನೆ. ನಂತರ ರಾತ್ರಿ ಆಗುತ್ತೆ. ಪ್ರೀತಮ್ ಬಗ್ಗೆ ವೇದಾಳು ಕೇಳ್ಬೇಕಂತ ನಿಂತಿರ್ತಾಳೆ. ಆಗ ವೇದ ನಿಂತಿರ್ತಾಳೆ. ವಿಕ್ರಮ್ ಬರ್ತಾನೆ. ಅದೇ ಸಮಯಕ್ಕೆ ನಿಂದು ಮತ್ತು ಪ್ರೀತಮ್ ನಡುವೆ ಏನು ಜಗಳ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಪ್ರೀತಮ್ ಯೋಚನೆ ಮಾಡ್ತಾನೆ, ನಿಜವಾದ ಹೇಳಿದರೆ ಮಾತಿಗೆ ನಂಬಲ್ಲ ಅಂತ ಹೇಳಿ ನಂತರ ನನಗೆ ಅವನು ಯಾವ ಜಗಳನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀ ಪ್ರೀತಮ್ ಸರ್ ಅಂತ ಅನ್ನೋದು ಬದಲು ನೀನು ಜಗಳ ಮಾಡ್ಕೊಂಡಿದ್ದೀಯಲ್ಲ ಅಂತ ವೇದಾಳು ಹೇಳ್ತಾಳೆ. ಏನು ಜಗಳ ಅಂತ ವೇದಾಳು ಕೇಳ್ತಾಳೆ. ಏನಿಲ್ಲ ಅಂದ್ಕೊಳ್ಳೇನೆ ವೇದಾಳು ಹೇಳ್ತಾಳೆ, ನೀನು ಯಾಕೆ ಅವ್ರಿಗೆ ಹೊಡೆದಿ ಅಂತ. ಅದಕ್ಕೋಸ್ಕರ ವಿಕ್ರಮ್ ತುಂಬ ಶಾಕ್ ಆಗ್ತಾನೆ. ನಂತರ ವಿಕ್ರಮ್ ಹೇಳ್ತಾನೆ, ನಾನು ಹೊಡೆದಿಲ್ಲ, ಬರೀ ವಾರ್ನಿಂಗ್ ಕೊಟ್ಟಿದ್ದೀನಿ ಅಂತ. ಅದಕ್ಕೆ ಏನು ವಾರ್ನಿಂಗ್ ಕೊಟ್ಟೆ, ಅದಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ನೀನು ಅಂದ್ಕೊಂಡ್ರೆ ಅಷ್ಟು ಒಳ್ಳೆಯವನಲ್ಲ, ಒಳಗೊಂದು ಮಾಡ್ತಾನೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಹೇಳಿದ ತಕ್ಷಣ ಹೊಟ್ಟೆ ಕಿಚ್ಚೋರ ಮೇಲೆ ನೀನು ಹೊರಗಡೆ ದುಡಿತೀಯ ಅಂತ ಹೇಳ್ತಾಳೆ. ನಂತರ ಪ್ರೀತಮ್ ತನ್ನ ಮನಸ್ಸಿನಲ್ಲಿ ಹೇಳ್ಕೊತಾನೆ, ಆ ಪ್ರೀತಮ್ ಬಗ್ಗೆ ತುಂಬ ಅಪಾರವಾದ ಅಭಿಮಾನವಿದೆ. ಏನು ಹೇಳಿದ್ರೆ ಕೇಳಲ್ಲ ಈ ವೇದ. ಅದಕ್ಕೋಸ್ಕರ ಏನು ಬೇಡ, ಟೈಮ್ ಬಂದಾಗ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ನಂತರ ವೇದಾಳು ಹೇಳ್ತಾಳೆ, ಅವನ್ನ ಚಿಕ್ಕವನಿಂದ ನೋಡ್ಕೊಂಬಂದಿರೋದು, ನಿಂಗೆ ಬಂದು ಬೇರೆ ಮದುವೆ ಮಟ್ಟದಲ್ಲಿ ಕೇಳ್ಕೊಂಡಿದ್ದಕ್ಕೆ ಮದುವೆ ಮುರಿದ್ಬಿತ್ತು ಅಂತ ವೇದಾಳು ವಿಕ್ರಮ್ಗೆ ಹೇಳ್ತಾಳೆ. ನಂತರ ಪ್ರೀತಮ್ ಆಸ್ಪತ್ರೆಯಲ್ಲಿ ಏನೇನು ಹೇಳಿದೋ ಅದನ್ನೆಲ್ಲ ವೇದಾಳು ವಿಕ್ರಮ್ಗೆ ಹೇಳ್ತಾನೆ. ಅದಕ್ಕೋಸ್ಕರ ವಿಕ್ರಮ್ ತುಂಬ ಶಾಕ್ ಆಗ್ತಾನೆ. ನಂತರ ವಿಕ್ರಮ್ ಮಾರ್ನಿಂಗ್ ಆಗುತ್ತೆ. ಬೆಳಿಗ್ಗೆ ಆದ ತಕ್ಷಣ ನನ್ನ ಬಂದು ಬೆಳಿಗ್ಗೆ ಎದ್ದೇಳಿಸೋಳು ಕೂಡ ಮಕ್ಕೊಂಡಿದ್ದಾಳೆ ಅಂತ ಎದ್ದೇಳ್ಸಕ್ಕೆ ಹೋಗ್ತಾನೆ. ಆಗ ವೇದಾಳಿಗೆ ಜ್ವರ ಬಂದಿರುತ್ತೆ. ಆಗ ಅಲ್ಲಿಂದ ತಂಗಳು ಬಟ್ಟೆಯನ್ನು ತಲೆಗೆ ಹಾಕ್ತಾನೆ.